ಒಂದು ವರ್ಷದ ಒಂದು ನಿರಂತರ ಕಾಯುವಿಕೆ ಆಗ್ತದೆ ಅಭಿಮಾನಿಗಳಿಂದ. 25ನೇ ಸಿನಿಮಾ 24ನೇ ಸಿನಿಮಾ ಯಾವಾಗ ಬರುತ್ತೆ ಅಂತ ಒಂದು ಖುಷಿ ಆಯಿತು. ಒಂದು ರೀತಿ ನೀವು ಸಿನಿಮಾದ ಕಂಟೆಂಟ್ ನೋಡ್ತಾ ಹೇಳಿದ್ರೆ ತುಂಬ ಕಾಸ್ಟ್ಲಿ ಸೇವಿಂಗ್. ಇಲ್ಲ, ನನಗೆ ಮೊನ್ನೆಯಿಂದನೂ ತುಂಬ ಖುಷಿ. ಏಕೆಂದರೆ ಒಂದು ಕ್ಯೂರಿಯಾಸಿಟಿ ಇತ್ತು. ಅಂದರೆ ಯಾವುದು ಮಿಡಲ್ ಕ್ಲಾಸ್ ಸಿನಿಮಾನೇ ನನ್ನನ್ನು ಮಿಡಲ್ ಕ್ಲಾಸ್ ಹುಡುಗಾಗಿ ನೋಡಿದ್ದಾರೆ. ಅದನ್ನು ಮೀರಿದ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಕೂಡ ಹೌದು ಸಿನಿಮಾ. ಒಂದು ಸೀರಿಯಸ್ ಸಿನಿಮಾ, ಒಂದು ಹೊಸ ಥರದ ಫಾರ್ಮ್ಯಾಟು, ಹೊಸ ಥರದ ರೈಟಿಂಗು. ನನಗೆ ರೈಟಿಂಗ್ ಅಂತೂ ತುಂಬ ಇಷ್ಟ ಆಗಿತ್ತು. ಸೊ ಇದು ಹೆಂಗೆ ತಟ್ಟುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ನನಗೆ ತುಂಬ ಇತ್ತು. ಅದು ಮೊನ್ನೆ ಪ್ರೀಮಿಯರಲ್ಲಿ ನಮ್ಮ ಚಿತ್ರರಂಗದವರು, ನಮ್ಮ ಕಿರುತೆರೆ ಸ್ಟಾರ್ಸು ಎಲ್ಲ ನೋಡಿದಾಗ ಐ ವಾಸ್ ಹ್ಯಾಪಿ ಅವ್ರ ರಿಯಾಕ್ಷನ್ ಎಲ್ಲ ನೋಡಿ. ಅದಾದಮೇಲೆ ನನಗೆ ಕಾಮನ್ ಆಡಿಯನ್ಸ್ ರಿಯಾಕ್ಷನ್ ನೋಡಬೇಕಿತ್ತು. ಹಂಗಾಗಿ ನೆನೆ ಮೈಸೂರಲ್ಲಿ DRCದು 4 ಶೋ ಹೌಸ್ಫುಲ್ ಆಗಿದ್ದು ಎಲ್ಲದೂ ನಮ್ಮ ಏನು ಪ್ರೇಕ್ಷಕರು. ಸೊ ಅಲ್ಲಿ ಕೂಡ ಪ್ರತಿ ಸ್ಕ್ರೀನಲ್ಲೂ ಹೋಗಿ ನನ್ನ ಪಾಡಿಗೆ ನನ್ನ ಸೈಡಲ್ಲಿ ನಿಂತ್ಕೊಂಡು ಈಗ ಕ್ಲೈಮ್ಯಾಕ್ಸ್ಗೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಒಂದು ಕುತೂಹಲ. ಅವನು ಅಷ್ಟೊತ್ತು ಒಬ್ಬ ಪ್ರೇಕ್ಷಕ ಇನ್ವಾಲ್ವ್ ಆಗಿದ್ದಾನೆ ಅಂದರೆ ಮಾತ್ರ ಆ ಥರದೊಂದು ರಿಯಾಕ್ಷನ್ ಸಿಗೋಕ್ಕೆ ಸಾಧ್ಯ. ಅವರು ಕೂಗಕ್ಕೆ ಶುರು ಮಾಡಿದ್ರಲ್ಲ, ಅಲ್ಲಿ ನನಗೆ ತುಂಬ ಖುಷಿ ಆಯಿತು. ಅಂದರೆ ಒಂದು ಬೇರೆ ಥರದ ಸಿನಿಮಾನು ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಅಂತ. ಅದಾದಮೇಲೆ ಇನ್ನೊಂದಿಷ್ಟು ಜನ ಇಲ್ಲಿ ನಮ್ಮ ನಿನ್ನೆ ಒರಾಯನ್ ಮಾಲ್ ಫುಲ್ ಇತ್ತು. ನಾವು ಮೈಸೂರಲ್ಲಿದ್ವಿ, ಒರಾಯನ್ ಮಾಲ್ ಫುಲ್ ಇತ್ತು. ಕನಕಪುರ ರೋಡ್ ಫೋರಮ್ ಫುಲ್ ಇತ್ತು. ಸೊ ಅಲ್ಲಿ ನೋಡಿದ ಒಂದಿಷ್ಟು ನನಗೆ ಗೊತ್ತಿರೋರೆಲ್ಲ ಕಾಲ್ ಮಾಡೋರು, ತುಂಬ ಚೆನ್ನಾಗಿ ಆಡಿಯನ್ಸ್ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಒಬ್ಬರಂತೂ ನಾನು US ಅಲ್ಲಿರೋ ನನ್ನ ಕಸಿನ್ಸ್ಗೆಲ್ಲ ಫೋನ್ ಮಾಡಿ ಹೇಳಿದ್ದೀನಿ, ಸಿನಿಮಾ ಬಂದಾಗ ಮಿಸ್ ಮಾಡಿಬಿಡಿ ದಯವಿಟ್ಟು ನೋಡಿ ಅಂತ. ಆಮೇಲೆ ಅವ್ರು ಮತ್ತೆ ಬೆಳಗ್ಗೆ ಮೆಸೇಜ್ ಹಾಕಿದ್ದಾರೆ, ನನ್ನ ತಾಯಿ ಎಲ್ಲರನ್ನೂ ಕರ್ಕೊಂಡು ನಾನು ಇವತ್ತು ಹೋಗ್ತಾ ಇದ್ದೀನಿ. ಅಂದರೆ ಅದೊಂದು ಹೋಪ್ ಕೊಡುತ್ತಲ್ವ. ಓಕೆ, ಈ ಥರದ್ದು ಸಿನಿಮಾ ಅಂದರೆ ಒಂದು ಡೀಸೆಂಟ್ ಸಿನಿಮಾ, ಒಂದು ಫ್ಯಾಮಿಲಿಗೆ ಅಂತಲೇ. ಇದರಲ್ಲಿ ನನ್ನ ಬಾಯಿಂದ ಒಂದು ಕೆಟ್ಟ ಮಾತು ಒಂದು ಇದನ್ನು ಬಯಸಿಲ್ಲ. ಅಥವಾ ಎಷ್ಟೇ ಕಷ್ಟಕ್ಕೆ ತಳ್ಳಿದ್ರು ಒಂದು ಕಡೆನೂ ಬೇರೆ ಥರದ್ದೊಂದು ರಿಯಾಕ್ಷನ್ ಬರೋದೇ ಇಲ್ಲ. ತುಂಬ ತಟಸ್ಥವಾಗಿ ಎಲ್ಲ ಸಮಸ್ಯೆಗಳಿಗೂ, ಎಲ್ಲ ಕಾನ್ಫ್ಲಿಕ್ಟ್ಸ್ಗಳಿಗೂ ಕೋಟಿಯಾಗಿನೇ ಬಿಹೇವ್ ಮಾಡ್ಕೊಂಡು ಹೋಗಿದ್ದೀನಿ. ಕೊನೆಗೆ ಕೋಟಿಯಾಗಿನೇ ಸಿನಿಮಾ ಮುಗಿಯುತ್ತೆ. ಅದು ಅವ್ರಿಗೆ ಅಷ್ಟು ಚೆನ್ನಾಗಿ ತಟ್ಟಿರೋದಿದೆಯಲ್ಲ, ಅದು ನನಗೆ ತುಂಬ ಖುಷಿ. ಅದಕ್ಕೆ ನಾನು ತುಂಬ ಖುಷಿಯಿಂದ ಫ್ಯಾಮಿಲಿ ಪ್ರೇಕ್ಷಕರನ್ನು ಇನ್ವೈಟ್ ಮಾಡ್ತೀನಿ. ನೀವು ನಿಮ್ಮ ತಂದೆ ತಾಯಿ ಎಲ್ಲರನ್ನೂ ಕರ್ಕೊಂಡು ಸಿನಿಮಾಗೆ ಹೋಗಿ, ಕುಟುಂಬ ಸಮೇತರಾಗಿ ಹೋಗಿ. ನಿಮಗೊಂದು ಒಳ್ಳೆ ಕನ್ನಡ ಸಿನಿಮಾ ನಾವು ನಿಮ್ಮ ಮುಂದೆ ತಂದಿಟ್ಟಿದ್ದೀವಿ. ಖಂಡಿತ ತುಂಬ ಇಷ್ಟಪಡ್ತೀರಾ. ಇಲ್ಲ ಅಂದರೆ ನಿಮಗೆ ನೋಡಿರೋರನ್ನ ಕೇಳ್ಕೊಂಡು ಹೋಗಿ, ಫ್ಯಾಮಿಲಿ ಕರ್ಕೊಂಡು. ಒಂದೇ ಒಂದು ಫ್ರೇಮಲ್ಲಿ ಬಂದು ತುಂಬ ಅಟ್ರಾಕ್ಟ್ ಆಗುತ್ತೆ, ಎಮೋಷನ್ ಮಾಡೋದು. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಏಕೆಂದರೆ ಅವರು ಸ್ಟೇಚರಲ್ಲಿರುವಂಥ ಅವರೊಬ್ಬರು ಸೂಪರ್ ಸ್ಟಾರ್. ಅವರು ಇದನ್ನು ಮಾಡೋ ಅವಶ್ಯಕತೆ ಏನಿಲ್ಲ. ಒಂದು ಸರಿ ಯೋಚನೆ ಮಾಡಬೇಕು ಆ್ಯಕ್ಚುಲಿ ಇದನ್ನು ಮಾಡಬೇಕಾ ಏನು ಅಂತ. ಬಟ್ ಒಂದು ಒಳ್ಳೆ ಕಥೆ, ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಟೀಮು, ಆಮೇಲೆ ನಮ್ಮ ಮೇಲಿನ ಪ್ರೀತಿ ಬಂದು ಅದನ್ನು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ನನಗೆ ಪ್ರತಿ ಸರಿ ಆ ದೃಶ್ಯ ನೋಡಿದಾಗೆಲ್ಲ ನಾನು ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ದೀನಿ. ಸೊ ಅಷ್ಟು ಚೆನ್ನಾಗಿ. ಆ್ಯಂಡ್ ಕೋಟಿ ಅವನು ಇಡೀ ಜೀವನ ಯಾಕಂಗೆ ಬಿಹೇವ್ ಮಾಡ್ತಾನೆ, ಯಾಕಂಗೆ ಇದೆ ಅನ್ನೋದಕ್ಕೆ ಆ ದೃಶ್ಯನೇ ಸೋಲ್ ಆಫ್ ದ ಫಿಲ್ಮ್ ಈಸ್ ವಿಜಯ್ ಸರ್ ಮಾಡಿರುವಂಥ ದೃಶ್ಯ. ಹಂಗಾಗಿ ನನಗೆ ಅದನ್ನು ಅವ್ರು ಮಾಡಿರೋದು ಭಾಳ ಖುಷಿ. ಅದಕ್ಕೆ ನಮ್ಮ ಇಡೀ ಟೀಮು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀವಿ. ಆ್ಯಂಡ್ ಥಿಯೇಟ್ರಲ್ಲಿ ಅದೊಂದು ಸರ್ಪ್ರೈಸ್ ವರ್ಕ್ ಆಗಿರೋದಿದೆಯಲ್ಲ, ಅದಕ್ಕೆ ಎಷ್ಟು ದಿನ ನಾವು ಇರಲಿಲ್ಲ. ಅವ್ರು ಬಂದಾಗ ಒಂದು ಕೂಗಿದೆಯಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಬಾಕಿಯೆಲ್ಲ ಇನ್ನೂ ಚುಪ್ತಾ ಆಗೋದಿದೆ ಅಲ್ಲಿ. ಇಲ್ಲ, ಬಾಕಿಯಲ್ಲಿ ಕರೆಕ್ಟಾಗಿ ಲೆಕ್ಕ ಹಾಕಿರೋರಿಗೆ ಗೊತ್ತಾಗುತ್ತೆ. ನಿನ್ನೆ ಮೈಸೂರಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ಕೋಟಿ ಕ್ಯಾಬು ಅಂತ. ಅದು ಕೋಟಿಗೆ ಇನ್ನೂ ಕ್ಲಾರಿಟಿ ಇಲ್ಲ. ಬರೀ ನೇಮ್ ಬೋರ್ಡ್ ನೋಡಿದ್ದಾನೆ, ಅದಿನ್ನೂ ಯಾರು ಎತ್ಕೊಂಡಿರೋದು, ಸಾವುಕಾರನೇ ತೊಗೊಂಡಿರೋದ ಇಲ್ವಾ ಅನ್ನೋ ಒಂದು ಕ್ಲಾರಿಟಿ ಇಲ್ಲ. ಸೊ ಹಂಗಾಗಿ ಅದನ್ನು ಹಂಗೆ ಬಿಟ್ಟಿದ್ದೀವಿ. ಮೋಸ್ಟ್ಲಿ ನೋಡೋಣ, ಇದೆಲ್ಲ ಸಖತ್ತಾಗಿ ಆಗಲಿ, ಮತ್ತೆ ಮುಂದುವರಿಸಿ, ಮತ್ತೆ ಲೆಕ್ಕ ಚುಕ್ತ ಮಾಡೋಣ. ಕ್ಲೈಮ್ಯಾಕ್ಸ್ ಮುಗಿತಾ ಇದ್ರು ಅಂದರೆ ಒಂದು ಫೈಟ್ ಸೀಕ್ವೆನ್ಸ್ ಆಗ್ತಾನೆ, ಎಷ್ಟೋ ಜನ ಇದು ಬರೋಕ್ಕೆ ನೋಡ್ತೀರೋ ಮುಗಿತು ಅನ್ಕೊಂಡು. ಬಟ್ ಕೊನೆ ತನಕ ಎಲ್ಲೂ ಆದಾಡಿಲ್ಲ, ಮತ್ತು ಸಿಲ್ಲೆ ಚಪ್ಪಾಳೆ ಕೊಡ್ತೀವಿ. ನಿಮ್ಮ ಪಕ್ಕದಲ್ಲಿ ನೋಡ್ತಾ ಇದ್ರು ರೈಟಿಂಗಿಗೆ ಸಂದಿರುವಂಥ ಬೆಲೆ ಅದು. ಅಂದರೆ ಸಿನಿಮಾದ ಕ್ಲೈಮ್ಯಾಕ್ಸ್ ಆದಮೇಲೂ ಮತ್ತೆ ಕೂರಿಸ್ಕೊಂಡು, ಅಂದರೆ ಒಂದು ಕತೆ ಕಂಪ್ಲೀಟ್ ಆಗಬೇಕಲ್ಲ. ನಾವು ಯಾರಿಗೆ ಒಂದು ಕತೆ ಹೇಳ್ತಿದ್ದೀವಿ ಅಂದರು, ಪ್ರೇಕ್ಷಕರು ಕುತ್ಕೊಂಡು ಆ ಕತೆ ಕೇಳ್ತಿದ್ದಾರೆ ಅಂದ್ರೂ ಕಂಪ್ಲೀಟ್ ಆಗಲಿ ಅಂತಲೇ ಅವರು ಕಾಯ್ತಾರೆ. ಅವ್ರ ತಲೆಯಲ್ಲೂ ಪ್ರಶ್ನೆ ಓಡ್ತಿರುತ್ತಲ್ವ. ನನಗೆ ಅದೇ ನಿನ್ನೆ ಪ್ರಶ್ನೆ ಬಂತದು, ಕ್ಯಾಬ್ದೇನಾಯಿತು, ಇದೇನಾಯಿತು, ಅದು ಕೊನೆಯಲ್ಲಿ ಬರೋದು ನೀವೇನಾ, ಇನ್ನೊಂದು ಮತ್ತೊಂದು 1000 ಪ್ರಶ್ನೆ ಬರುತ್ತೆ ಸಿನಿಮಾ ನೋಡಿದ್ಮೇಲೆ. ಅದು ಒಂದು ರೌಂಡು ಮತ್ತೆ ಪ್ರೇಕ್ಷಕರೆಲ್ಲ ನೋಡಿ ಮತ್ತೆ ಡಿಸ್ಕಸ್ ಮಾಡಿ. ಅಲ್ಲ, ಖಂಡಿತ ಕತೆ ಹೆಂಗೆ ಬೇಕಾದರೂ ಮುಂದುವರಿಸ್ಬೋದು. ಮತ್ತೆ ಜೊತೆಗೆ ತುಂಬ ಮಜಾ ಇದೆ. ಮತ್ತು ಅದೊಂದು ಸೀಕ್ವೆನ್ಸ್ ಇದಲ್ಲ ಸರ್, ಚಕ್ಲಿ ಇದೊಂದು ತುಂಬ ಬ್ರಿಲಿಯಂಟ್ ಅಲ್ವಾ. ಅಂದರೆ ಸಿನಿಮಾದಲ್ಲಿ ಆ ಥರದ್ದು ನಾನು ನಿನ್ನೆಯಿಂದನೂ ಅದೇ ಯೋಚನೆ ಮಾಡ್ತಿರೋದು. ಪ್ರತಿಯೊಬ್ಬರು ಒಂದೊಂದು ದೃಶ್ಯದ ಬಗ್ಗೆ ಮಾತಾಡ್ತಾನೇ ಇದ್ದಾರೆ.
ಆ್ಯಂಡ್ ನನಗೆ ಚಕ್ಲಿ ಸೀನ್ ಇರಲಿ ಅಥವಾ ಎಸ್ಪೆಷಲಿ ಆಯಿ ಹತ್ರ ಪತ್ರ ಕೇಳಕ್ಕೆ ಹೋದಾಗ ಎಲ್ಲ ಅಂದರೆ ಸ್ಪೆಷಲ್ ಮೆನ್ಷನ್ ಮಾಡ್ತಿದ್ದಾರೆ ಎಷ್ಟೊಂದು ದೃಶ್ಯಗಳ ಬಗ್ಗೆ. ಸೊ ದಟ್ಸ್ ಎ ವೆರಿ ಗುಡ್ ಹೋಪ್. ಯಾರೇ ಸಿನಿಮಾಗೆ ಬಂದ್ರೂ ಅವ್ರಿಗೆ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಸಾಕಷ್ಟು ವಿಷಯಗಳಿದೆ. ಜೊತೆಗೆ ತಪ್ಪು ಮಾಡಿದಾಗ ಮತ್ತು ಇನ್ನೊಬ್ಬರು ಋಣದಲ್ಲಿ ಇದ್ದಾಗ ಹೊಡೆಸ್ಕೋಬೇಕು ಅನ್ನೋದು ದೊಡ್ಡ ಸೈದ್ಧಾಂತಿಕ ಸತ್ಯ ಅದು. ನನಗೆ ಈ ಕಥೆ ಒಪ್ಕೊಳ್ಳೋಕ್ಕೆ ಕಾರಣವೇ ಸಿನಿಮಾದಲ್ಲಿ ಬರೋವಂಥ ವಿಜಯ್ ಸರ್ ಇರೋ ಸೀನ್. ಏಕೆಂದರೆ ಅದು ಕೋಟಿಯ ಕ್ಯಾರೆಕ್ಟರ್ನ ಡಿಫೈನ್ ಮಾಡೋದೇ ಅದು. ಅವನಷ್ಟು ಯಾಕೆ ಒದೆ ತಿಂತಾನೆ, ಅವನು ಯಾಕೆ ಹಂಗಿದ್ದಾನೆ, ಯಾಕೆ ಹಾಗೆ ಪ್ರಯತ್ನ ಪಡ್ತಾ ಇದ್ದಾನೆ ಬದುಕಲ್ಲಿ ಹಂಗೆ ಬದುಕೋಕ್ಕೆ ಎಲ್ಲದನ್ನು. ಸಾರಿ. ಸೊ ಅದೇ ಮುಖ್ಯವಾದ ಸೀನ್. ಸೊ ನನಗೆ ಖುಷಿ ಆಗ್ತಿರೋದೇನು ಅಂದರೆ ಆ ರೈಟಿಂಗ್ ಎಲ್ಲ ನಾನು ಆ್ಯಕ್ಟ್ರಾಗಿ ನಾನು ಎಂಜಾಯ್ ಮಾಡಿದ್ದೀನಲ್ಲ, ಅದನ್ನು ಪ್ರೇಕ್ಷಕ ಕೂಡ ಆ ಬರವಣಿಗೆನ ಆ ಕೋಟಿನ ಇನ್ನು ಉಳಿದಿರೋ ಎಲ್ಲ ಪಾತ್ರಗಳನ್ನ ಅವನು ಎಂಜಾಯ್ ಮಾಡ್ತಿದ್ದಾನಲ್ಲ, ಅದು ಬಹಳ ಖುಷಿ. ಐ ಥಿಂಕ್ ಅಲ್ಲಿರೋ ರೈಟಿಂಗ್ ಸೂಕ್ಷ್ಮತೆಗಳಿದೆಯಲ್ಲ, ಅದನ್ನು ಮೋಸ್ಟ್ಲಿ ಮತ್ತೆ ನೋಡಿದ್ರೆ ತುಂಬ ವಿಷಯಗಳು ಅರ್ಥ ಆಗುತ್ತೆ. ನಾನು ತುಂಬ ಸರಿ ಈ ಸಿನಿಮಾ ಬಗ್ಗೆ ಬಂದ ರೈಟಿಂಗ್ ಬಗ್ಗೆ ಮಾತಾಡ್ತಾನೆ ಇದ್ದೀನಿ. ಸೊ ತುಂಬ ಸೂಕ್ಷ್ಮವಾದ ಬರವಣಿಗೆ ಇದೆ, ಅದನ್ನು ಅರ್ಥ ಮಾಡ್ಕೋಬೇಕಷ್ಟೆ. ಮತ್ತೆ ಪುಣ್ಯಪತಿ ಕತೆ ಆ ಕತೆ ನೆನಪಿಸ್ತು. ಆ ಹುಲಿನ ಕೆಳಗೆ ಬೀಳಿಸ್ತಾರೆ, ಯಾವ ಬುದ್ಧಿವಂತಿಕೆ ಬಳಸುತ್ತೆ, ಸೇಮ್ ಅದೇ ಥರ ಆಯ್ತು ಕೂಡ ಅಂತ. ಹಾಂ, ಹುಲಿ ವೇಷದಲ್ಲಿರೋ ಪುಣ್ಯಕೋಟಿನ. ಥ್ಯಾಂಕ್ ಯು ಸರ್. ಅಂದ್ಕೊಂಡಂತೆ ಆದರೆ ರಿಲೀಸ್ಗೆ ಮೊದಲು ಒಂದಷ್ಟು ನಿರೀಕ್ಷೆಗಳಿತ್ತು ಆ್ಯಕ್ಚುಲಿ ಸಿನಿಮಾ ಮೇಲೆ. ಅದು ಹೊರಗಡೆ ಬರುವಾಗ ಅಭಿಮಾನಿಗಳಂದ್ರೆ ಪ್ರೇಕ್ಷಕರ ಕಣ್ಣಲ್ಲಿ ನೋಡ್ತಾ ಇದ್ದಾರೆ. ಯಾಕಂದರೆ ಈ ಥರದೊಂದು ಮನರಂಜನೆ ತುಂಬ ದಿನ ಆಗಿದ್ದು, ಗೆದ್ದಿದ್ದೀರಾ. ಸೊ ಈ ಖುಷಿ ಬಗ್ಗೆ ಹೇಳೋದು ಡೆಫಿನೆಟ್ಲಿ ತುಂಬ ಜಾಸ್ತಿ ಖುಷಿ ಆಗ್ತದೆ. ನಾವೇನು ಒಂದು ವರ್ಷದಿಂದ ಈ ಒಂದು ಸಿನಿಮಾ ಮಾಡ್ಕೊಂಬಂದ್ವಿ, ಕೋಟಿ ಕನಸಿಟ್ಕೊಂಡು ಫೈನಲಿ ಇವತ್ತು ರಿಲೀಸ್ ಆಗಿದೆ. ಆ್ಯಂಡ್ ಜನರು ತುಂಬ ಒಳ್ಳೆ ನಂಬರಲ್ಲಿ ಬಂದಿದ್ದಾರೆ ಆ್ಯಂಡ್ ಪ್ರೋತ್ಸಾಹ ಮಾಡ್ತಿದ್ದಾರೆ. ನಾವೆಲ್ಲೆಲ್ಲ ಅಂದ್ಕೊಂಡ್ವಿ ಎಲ್ಲೆಲ್ಲ ನಗ್ತಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನಾವೆಲ್ಲೂ ಬಿಟ್ಕೊಟ್ಟಿರಲಿಲ್ಲ ಹುಲಿ ವೇಷದ ಬಗ್ಗೆ, ಅದನ್ನು ನೋಡಿ ತುಂಬ ಖುಷಿ ಪಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ತುಂಬಾ ಜಾಸ್ತಿ ಖುಷಿ ಆಗ್ತಿದೆ. ಅಂಡ್ ಡಾಲಿದ್ ಧನಂಜಯ ಜೊತೆ ನನ್ನನ್ನು ನಾನೇ ನೋಡ್ಕೊಳ್ಳೋದು ಒಂಥರ ಏನೋ ಒಂಥರ ಹೆಮ್ಮೆ, ಒಂಥರ ಖುಷಿ ಆಗುತ್ತೆ. ತುಂಬ ಮುಖ್ಯವಾಗಿ ಸಿನಿಮಾದ ಸ್ಕ್ರೀನ್ ಪ್ಲೇ ಬಗ್ಗೆ ಹೇಳ್ತಾರಂತ. ಯಾಕಂದರೆ ಎಲ್ಲೂ ಕೂಡ ಕತೆ ಬಿಟ್ಕೊಡಲ್ಲ ಮತ್ತು ಈ ಥರ ಎಂಗೇಜಿಂಗ್ ನಿಲ್ಸೋದು ಭಾಳ ಕಷ್ಟ ಅದು. ಬಟ್ ಅದು ಆ ವಿಚಾರದಲ್ಲಿ ಭಾಳ ಡೈರೆಕ್ಟರ್ ಬುದ್ಧಿವಂತಿಕೆ ತೋರಿಸಿದ್ದಾರೆ, ರೈಟರ್ಸ್ಗಳು ಬುದ್ಧಿವಂತಿಕೆ ತೋರಿಸಿದ್ದಾರೆ. ಹೌದು ಸರ್, ನನಗೆ ಯಾವಾಗ ಪರಮ್ ಸರ್ ಎಕ್ಸ್ಪ್ಲೇನ್ ಮಾಡೋ ಸ್ಕ್ರಿಪ್ಟು ಆವಾಗಲೇ ಅನ್ನಿಸ್ತು ಇದು ಸುಮ್ಮನೆ ಒಂದು ಸಿನಿಮಾ ಮಾಡಬೇಕು ಅಂತ ಬಂದಿಲ್ಲ, ಒಂದು ಆನೆಸ್ಟ್ ಅಪ್ರೋಚ್ ಇದೆ, ಒಂದು ಹೋಮ್ವರ್ಕ್ ಮಾಡಿದ್ದಾರೆ, ಪ್ರತಿಯೊಂದಕ್ಕೂ ಲಾಜಿಕ್ ಇದೆ, ಕನೆಕ್ಷನ್ ಇದೆ. ಸೊ ಅಫ್ಕೋರ್ಸ್ ಇಂಥ ಒಂದು ಸಿನಿಮಾದಲ್ಲಿ ನನಗೆ ನಾನು ಈ ಪಾತ್ರ ಮಾಡ್ತಿರೋದು ಸಿಕ್ಕಾಪಟ್ಟೆ ನನಗೆ ಖುಷಿ. CA ಒಳ್ಳೆ ಬಿಗ್ ಪ್ಲಾನೇ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಸಿನಿಮಾದಲ್ಲಿ. ಕಳ್ಳಿ ಕೋಟಿನೂ ಕಳ್ಳ ಮಾಡ್ತಾರೆ ಅಂತಲ್ಲ. ಓಕೆ, ಸೊ ಜನರಿಂದ ಬಂದಂಥ ರಿಯಾಕ್ಷನ್, ಯಾಕಂದರೆ ನಿಮ್ಮದು ಒಂದು ಸಾಕಷ್ಟು ಇದೆ ಅಂದರೆ ಕಾಯ್ತಾ ಇದ್ರಿ ಈ ಥರದೊಂದು ಸಕ್ಸಸ್ ಬಗ್ಗೆ. ಸೊ ಕೋಟಿ ನಿಮಗೆ ಒಂದು ಕನಸನ್ನು ಈಡೇರಿಸ್ತು ಅಂತ ಅನಿಸ್ತಾ ಇದೆ. ಡೆಫಿನೆಟ್ಲಿ ಒಬ್ಬ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಗೆ ಇಂಥ ಒಂದು ಒಳ್ಳೆಯ ಲಾಂಚ್ ಸಿಗೋಕ್ಕೆ ತುಂಬ ಕಡಿಮೆ ಆಪರ್ಚುನಿಟಿ ಸಿಗೋದು. ಸೊ ಸಿಕ್ಕಾಪಟ್ಟೆ ಖುಷಿ ಇದೆ ಇದ್ರದ್ದು. ಒಂಥರ ನಾನಿವತ್ತು ಥಿಯೇಟ್ರ್ ನೋಡಿದಾಗ ನಂಬೋಕ್ಕಾಗ್ತಿರ್ಲಿಲ್ಲ, ನಾನದು ಅಂತ ಅನ್ನಿಸ್ತಿತ್ತು. ಆ್ಯಂಡ್ ತುಂಬ ಜನ ಬಂದ್ಬಿಟ್ಟು ಸಹ ಹೇಳಿದ್ರು ಚೆನ್ನಾಗಿ ಮಾಡಿದ್ದೀರಾ, ಮೂವಿ ಚೆನ್ನಾಗಿ ಎಲ್ಲ ಬಿಟ್ಬಿಟ್ಟಿರೋದು ಓಕೆನಾ ಪೃಥ್ವಿ ಮುಂದೆ ಹೇಳ್ತಾ ಇದ್ರಿ ಕೋಟಿ ಸಿನಿಮಾ ಬಗ್ಗೆ ಸಾಕಷ್ಟು ನಿರೀಕ್ಷೆ. ಯಾಕಂದರೆ ಮೊದಲ ಸಿನಿಮಾ ಆಗಿರುತ್ತೆ ನಾಯಕನಾಗಿ, ಈ ಸಿನಿಮಾದಲ್ಲಿ ಡಾಲಿ ಅವ್ರ ತಮ್ಮನಾಗಿ ನಿಮ್ಮ ಪಾತ್ರವನ್ನು ಜಾಸ್ತಿ ಇಷ್ಟಪಟ್ಟಿದ್ದಾರೆ. ಸೊ ಸಿನಿಮಾ ನೋಡಿ ಸಿನಿಮಾದ ರೆಸ್ಪಾನ್ಸ್ ನೋಡಿ ನಿಮಗೆ ಎಷ್ಟು ಖುಷಿ ಆಗುತ್ತೆ? ನಿಜವಾಗ್ಲೂ ತುಂಬ ಖುಷಿಯಾಗಿದೆ. ನನ್ನ ಹೆಸರು ಪೃಥ್ವಿ ಶ್ಯಾಮ್ಗೌಡ್ ಅಂತ. ಮೊದಲೇದಾಗಿ ನಾನು ಮೊದಲನೇ ಸಿನಿಮಾ ಪದವಿ ಪೂರ್ವ ಅನ್ನೋ ಸಿನಿಮಾದಲ್ಲಿ ಹೀರೋ ಆ್ಯಕ್ಟ್ ಮಾಡಿದೆ. ಈಗ ಇದರಲ್ಲಿ ಡಾಲಿ ಧನಂಜಯ ಅವರ ತಮ್ಮನ ಪಾತ್ರ ಮಾಡಿದ್ದೀನಿ. ಒಂದು ಸಣ್ಣ ಪಾತ್ರ, ಅದು ತುಂಬ ಇಂಪ್ಯಾಕ್ಟ್ಫುಲ್ ಮಾಡುವಂಥ ಒಂದು ಪಾತ್ರ, ಒಂದು ಇನ್ನೊಂದು ದೃಷ್ಟಿಯಿಂದ ಯೋಚನೆ ಮಾಡೋಕ್ಕೆ ಒಂದು ಅವಕಾಶ ಸಿಗೋವಂಥ ಒಂದು ಪಾತ್ರ ಅಂತ ಹೇಳ್ಬೋದು. ನನ್ನ ಪಾತ್ರದಿಂದ ಸ್ಟೋರಿಯಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಆಗುತ್ತೆ, ಅದು ನನಗೆ ತುಂಬ ಖುಷಿ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಡಾಲಿ ಧನಂಜಯ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದಾಗಿರ್ಬೋದು, ತಾರಮ್ಮ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದಾಗಿರ್ಬೋದು, ಈ ಒಂದು ದೊಡ್ಡ ಟೀಮ್ ಜೊತೆ ನನಗೆ ಆ್ಯಕ್ಟ್ ಮಾಡಿರೋಂಥ ಒಂದು ಖುಷಿ ತುಂಬ ಇದೆ. ಜನ ತುಂಬ ಇಷ್ಟಪಡ್ತಾ ಇದ್ದಾರೆ, ಅದಂತೂ ನನಗೆ ತುಂಬ ಮನಸ್ಸಿಗೆ ಖುಷಿ ಕೊಟ್ಟಿದೆ.
ಕಂಪ್ಲೀಟ್ ಪಕ್ಕ ಕಮರ್ಷಿಯಲ್ ಸಿನಿಮಾ. ಆ್ಯಕ್ಚುಲಿ ಡೈರೆಕ್ಟರ್ ಮಾತು ಹೇಳ್ತಾರೆ, ಡ್ಯಾನ್ಸ್ ಬೇಕಾದ್ರೆ ಡ್ಯಾನ್ಸ್ ಇದೆ, ಫೈಟ್ ಇದೆ ಅಂತ. ಅದು ನಿಜವಾಗಿ ಎಲ್ಲ ಇದೆ ನಿಜವಾಗ್ಲೂ ಸಿನಿಮಾ ಎಲ್ಲ ಇದೆ. ಅಂದರೆ ಯಾವುದೇ ಒಂದು ಜಾನರಿಗೆ ಸೀಮಿತವಾದಂಥ ಸಿನಿಮಾ ಅಲ್ಲ. ಒಂದು ಆರ್ಟ್ ಸಿನಿಮಾ ಥರನೂ ಇಲ್ಲ, ತುಂಬ ಕಮರ್ಷಿಯಲ್ ಸಿನಿಮಾ ಥರನೂ ಇಲ್ಲ. ಎರಡೂ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿರೋಂಥ ಒಂದು ಸಿನಿಮಾ. ಖಂಡಿತ ಎಲ್ಲ ಜನಕ್ಕೂ ಅಂದರೆ ಫ್ಯಾಮಿಲಿ ಆಗಿರ್ಬೋದು, ಯೂತ್ ಆಡಿಯನ್ಸ್ ಆಗಿರ್ಬೋದು, ಎಲ್ರಿಗೂ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ, ಎಲ್ರಿಗೂ ಇಷ್ಟ ಆಗುವಂಥ ಸಿನಿಮಾ. ಡಾಲಿ ಅವ್ರ ಜೊತೆ ಮೊದಲ ಬಾರಿಗೆ ತೆರೆ ಮೊದಲನೇದಾಗಿ ಫಸ್ಟ್ ಟೈಮ್ ಅಣ್ಣವ್ರ ಜೊತೆ, ಡಾಲಿ ಅನ್ನೋರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ತುಂಬ ಭಯ ಇತ್ತು. ಬಟ್ ಖಂಡಿತ ಅವ್ರು ಯಾವತ್ತೂ ನಮ್ಮನ್ನು ಒಬ್ಬ ಸೂಪರ್ ಸ್ಟಾರ್ ಜೊತೆ ಇದ್ದೀವಿ ಅಂತ ಒಂದು ಫೀಲಿಂಗ್ ಕೊಡಲಿಲ್ಲ. ಸ್ವಂತ ಅಣ್ಣನ ಜೊತೆ ಇದ್ದೀವಿ ಅನ್ನೋ ಥರ ಫೀಲ್ ಕೊಟ್ಟರು. ಇವಾಗೂ ಅಷ್ಟೇ ಎಲ್ಲೇ ಒಂದು ವೇದಿಕೆ ಆಗಿರ್ಬೋದು, ಯಾರಿಗೆ ಪರಿಚಯ ಮಾಡಿಕೊಡ್ಬೇಕಾದ್ರೂ ನನ್ನ ತಮ್ಮ ಅಂತ ಪರಿಚಯ ಮಾಡಿಕೊಡ್ತಾರೆ. ಆ ಪ್ರೀತಿ ಗಳಿಸಿದ್ದೀನಿ ಅನ್ನೋ ಒಂದು ಖುಷಿ ಇದೆ ನನಗೆ. ಅಣ್ಣಗೆ ಎಷ್ಟು ಥ್ಯಾಂಕ್ಸ್ ಹೇಳಿ. ತುಂಬ ಮುಖ್ಯವಾಗಿ ಒಂದು ಸೀನ್ ಬರುತ್ತೆ, ಚಕ್ಲಿ ಸೀನ್. ಅದು ಭಾಳ ಇಡೀ ಸಿನಿಮಾಗೆ ಒಂದು ಕಿರಣ ಅಂತ ಅನ್ಸುತ್ತೆ. ಹೌದು, ಆ ಚಕ್ಲಿ ಸೀನ್ ತುಂಬ ಒಂದು ಟ್ವಿಸ್ಟ್ ಸಿಗುತ್ತೆ ಸ್ಟೋರಿಯಲ್ಲಿ, ಸಿನಿಮಾದಲ್ಲಿ. ನಿಜವಾಗ್ಲೂ ತುಂಬ ಖುಷಿ ಇದೆ ಆ ಪಾತ್ರ ನಾನು ಮಾಡಿರೋದು. ಖಂಡಿತ ಆ ಪಾತ್ರಕ್ಕೆ ನ್ಯಾಯ ದೊರಕಿಸಿದ್ದೀನಿ ಅನ್ನೋ ನಂಬಿಕೆ ನನಗಿದೆ. ತುಂಬ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ತುಂಬ ಖುಷಿ ಇದೆ. ಥ್ಯಾಂಕ್ ಯು. ಕೋಟಿ ಸಿನಿಮಾ. ಸೊ ನಿಮಗೆ ಕೋಟಿ ಸಿಗ್ತಾ, ಜನರ ಪ್ರೀತಿ ಸಿಗ್ತಾ ಹೇಗೆ? ಬರ್ತಾ ಇದ್ದಾರೆ, ನಿಧಾನಕ್ಕೆ ಬರ್ತಾ ಇದ್ದಾರೆ ಜನ. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಇನ್ನು ಕೋಟಿ ಜನ ಕರ್ನಾಟಕದಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದೆ ನಮ್ಮ ಸಿನಿಮಾ. ದಯವಿಟ್ಟು ನೀವೆಲ್ಲರೂ ಬಂದು ಸಿನಿಮಾ ಇಷ್ಟ ಆಗಿದೆ, ಇಷ್ಟ ಆಗಿಲ್ಲ ಅಂತ ಹೇಳೋದಕ್ಕೆ ಅಟ್ಲೀಸ್ಟ್ ನೀವು ಬರಲೇಬೇಕು. ಇದು ನಮ್ಮ ರಿಕ್ವೆಸ್ಟು. ನೀವು ಚಿತ್ರಮಂದಿರಕ್ಕೆ ಬಂದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೊಸ ಹುರುಪು ತಂದಿರುವಂಥ ಕೋಟಿ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಬೇಕು ಅಂತ ನಾನು ತುಂಬ ಹೃದಯದಿಂದ ಆಮಂತ್ರಣ ಕೊಡ್ತಾ ಇದ್ದೀನಿ. ಅಂಡ್ ಇವತ್ತು ಫ್ಯಾನ್ಸ್ ರಿಯಾಕ್ಷನ್ಸ್ ನೋಡ್ತಾ ಇದ್ದಾರೆ, ಏನು ನಿಮಗೆ ಫಸ್ಟ್ ಶೋ ರಿಯಾಕ್ಷನ್ ಇದು? ನಾನು ನೋಡಿದ್ದು ಫಸ್ಟ್ ಶೋ ಸಂತೋಷ್ ಥಿಯೇಟ್ರಲ್ಲಿ ಒಂದು ಸಲ ವಿಸಿಟ್ ಮಾಡ್ಕೊಂಬಂದ್ವಿ. ಮತ್ತು ಇಲ್ಲಿ ವೀರೇಶಲ್ಲಿ ನೋಡಿದ್ವಿ. ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಜನ. ನಾವೆಲ್ಲಿ ಓಕೆ ಇಲ್ಲಿ ಕನೆಕ್ಟ್ ಆಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀವಲ್ಲ. ಸೊ ಪ್ರತಿಯೊಂದು ಕಡೆ ಕನೆಕ್ಟ್ ಆಗ್ತಾ ಇದ್ದಾರೆ, ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಅದೇ ಎಲ್ಲರೂ ಸಿನಿಮಾ ನೋಡಿರೋರು ನಿಮ್ಮ ಸ್ನೇಹಿತರಿಗೆ ಚೆನ್ನಾಗಿದ್ರೆ ಹೇಳಿ, ಚೆನ್ನಾಗಿದೆ ಹೋಗಿ ನೋಡಿ ಅಂತ. ಅಟ್ಲೀಸ್ಟ್ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ಬೇಕು ನಮಗೆ. ತುಂಬ ಅವಶ್ಯಕತೆ ಇದೆ ನಮಗೆ. ಈ ಚಿತ್ರನ ಗೆಲ್ಸ್ಕೊಡೋದು ಬಿಡೋದು ನಿಮ್ಮ ಕೈಯಲ್ಲಿದೆ. ಸೊ ಕರ್ನಾಟಕದ ಜನತೆ ಪ್ಲೀಸ್ ಬನ್ನಿ, ಚಿತ್ರ ನೋಡಿ. ನಿಮಗೆ 100% ಇಷ್ಟ ಆಗುತ್ತೆ. ಸೊ ನಿಮ್ಗೆ ಅದು ಇಷ್ಟ ಆಗಬೇಕು ಅಂದರೆ ಫಸ್ಟ್ ನೀವು ಥಿಯೇಟ್ರಿಗೆ ಬರಬೇಕಲ್ವಾ. ಸೊ ಪ್ಲೀಸ್ ಬನ್ನಿ. ಥ್ಯಾಂಕ್ ಯು. ನನಗೇನು ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ. ಅಂದರೆ ನಮ್ಮ ಆಸೆ ಬೇರೆ. ಅವ್ರು ಮುಗಿಸ್ಲಾ? ಓಕೆ ಓಕೆ ನಮ್ಮ ಆಸೆ ಬೇರೆ, ನಿರೀಕ್ಷೆ ಬೇರೆ, ವಾಸ್ತವ ಬೇರೆ. ಆ್ಯಕ್ಚುಲಿ ಅಂದರೆ ಇಷ್ಟೊತ್ತಿಗೆ ಈ ಸಿನಿಮಾವನ್ನು 1,00,000 ಜನ ನೋಡಲಿ ಅನ್ನೋ ಆಸೆ ಇತ್ತು. ಆಸೆ ಇದ್ದಂಗೆ ಆಗಲ್ಲ. ಬಟ್ ಒಂದು 75,000 ಜನ ನೋಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಅದು ಒಂದು ಮಟ್ಟಕ್ಕೆ ಹತ್ತಿರದಲ್ಲಿ, ಅದರ ಹತ್ತಿರದ ನಂಬರಲ್ಲಿ ವಾಸ್ತವ ಇದೆ. ಆದರೆ ಆ ಬಂದ 50,000 ಜನ 1,00,000 ಜನರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ನನ್ನನ್ನು ಖುಷಿಪಡಿಸಿದೆ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ನೋಡಿ ಇಷ್ಟ ಆದರೆ ಮೆಚ್ಕೊಂಡು 2 ಲೈನ್ ಬರೀರಿ. ಇಷ್ಟ ಆಗದಿದ್ದರೂ ಬರೀರಿ. ಅದು ನನ್ನ ಈ ಹೊಸ ಜರ್ನಿಯಲ್ಲಿ ನನಗೊಂಥರ ದಾರಿದೀಪ ಆಗಿರುತ್ತೆ ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಬಂದಿದ್ದೀರೋ, ಬಂದವರು ಪ್ರತಿಕ್ರಿಯೆ ಕೊಡ್ತಾಯಿದ್ದೀರಿ, ಅದು ಬಹಳ ಮುಖ್ಯ. ನಿಮಗೆ ಇಷ್ಟ ಆದರೆ ಖುಷಿ ಪಡ್ತೀನಿ. ಇಷ್ಟ ಆಗದಿದ್ದರೆ ಮುಂದಿನ ಸಾರಿ ಅದನ್ನು ನಿಮ್ಮನ್ನು ಇಷ್ಟಪಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ. ಸಿನಿಮಾದಲ್ಲಿ ಇರ್ತಕ್ಕಂಥ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು, ಸೊ ಹೇಗೆಲ್ಲ ಇದೆಲ್ಲ ಪ್ಲ್ಯಾನ್ ಹೇಗೆ ಆಯಿತು, ಏನು 1 ಕೋಟಿ ಸಂಪಾದಿಸೋ ಒಂದು ಸಾಲಲ್ಲಿ ಡಾಲಿ ಅವರಿಗೆ ಟ್ರಿಗರ್ ಮಾಡ್ತಾನೆ ಇರ್ತೀರ, ಬಟ್ ಟ್ರಿಗರ್ ಆಗಲ್ಲ. ಇಲ್ಲ, ಅದು ಆ ಪಾತ್ರ ಅವರು ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರ ಆ್ಯಕ್ಟಿಂಗೇ ಒಂದು ಈ ಸಿನಿಮಾದ ಸ್ಟ್ರೆಂಗ್ತ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಮೈಸೂರಿಗೆ ಹೋದಾಗ ನಾನು ಪ್ರೀಮಿಯರು ಎಲ್ಲ ಶೋಗಳು ಫುಲ್ ಇದ್ವು. ಅದು ಮೊದಲನೇ ಸರ್ಪ್ರೈಸ್ ನನಗೆ ಯಾರಾದರೂ ಯಾಕಾದರೂ 150 ರೂಪಾಯಿ ನನ್ನ ಮೇಲೆ ಇನ್ವೆಸ್ಟ್ ಮಾಡಬೇಕು. ಈ ಸಿನಿಮಾದಲ್ಲಿ ಡಾಲಿ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಇನ್ಯಾರ್ದಾದ್ರೂ ಅವರೆಲ್ಲ ಪ್ರೂವ್ ಮಾಡಿದ್ದಾರೆ. ನಾನಿದು ನನ್ನ ಮೊದಲನೇ ಸಿನಿಮಾ, ನಾನು ಬಿಗಿನರು, ಒದ್ದಾಡ್ಕೊಂಡು ಈ ಪಿಕ್ಚರ್ ಮಾಡಿದ್ದೀನಿ. ಯಾಕಾದರೂ 150 ರೂಪಾಯಿ ನನ್ನ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅಂತ ನನಗೆ ಕ್ವಶನ್ ಮಾರ್ಕ್ ಇತ್ತು, ಈಗಲೂ ಇದೆ. ಬಟ್ ನಿನ್ನೆ 4 ಶೋ ಮೈಸೂರಲ್ಲಿ ಫುಲ್ ಮಾಡಿದರು. ನಿನ್ನೆ ಪ್ರೀಮಿಯರ್ಗಳಲ್ಲಿ ಅಟ್ಲೀಸ್ಟ್ 6-7 ಶೋಗಳಲ್ಲಿ 3 ಶೋ ಬೆಂಗಳೂರಲ್ಲಿ ಫುಲ್ ಮಾಡಿದರು. ನನಗೆ ನಿಜವಾಗಿ ಖುಷಿಯಾಗಿದೆ. ಯಾಕೆಂದರೆ ಈ ಥರ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಬಂದು ನನಗೊಂದು ಚಾನ್ಸ್ ಕೊಡ್ತಿದ್ದಾರೆ ಅಂತ. ಇವತ್ತು ಅದು ಇನ್ನೊಂದಷ್ಟು ಸಂಖ್ಯೆ ಎಲ್ಲ ಆದರೆ ಐ ವಿಲ್ ಬಿ ವೆರಿ ಹ್ಯಾಪಿ. ನನಗೆ ಈ ಸಿನಿಮಾವನ್ನು ಒಂದು ಸತಿ ನೋಡಿ ನೀವು ಪ್ರತಿಕ್ರಿಯೆ ಕೊಡಿ ಅನ್ನೋದು ರಿಕ್ವೆಸ್ಟು. ಜೊತೆಗೆ ಮೇಕಿಂಗ್ ವಿಚಾರದಲ್ಲಿ
ಇಂಡಸ್ಟ್ರಿ ಒಬ್ಬ ಸಿನಿಮಾ ಕೃಷಿಕ ಸಿಕ್ಕಿದ್ದಾನೆ ಅನ್ನುವಂಥ ವಿಚಾರ ಮಾತಾಡ್ತಿದ್ದಾರೆ. ಹಂಗೆ ಮಾತಾಡ್ತಿದ್ದಾರಾ? ಖುಷಿ ಆಯಿತು. ಸೊ ಮಾತಾಡ್ತಾ ಇದ್ದರೆ ಅದೇನಿಲ್ಲ. ನನ್ನ ಪ್ರಕಾರ ಇದು ನಾನು ಒಂದೇ ಹೆಜ್ಜೆ ಇಟ್ಟಿದ್ದೀನಿ. ಈ ಒಂದೇ ಹೆಜ್ಜೆ ಜನರಿಗೆ ಖುಷಿ ಆದರೆ 10 ಹೆಜ್ಜೆ ಇಡೋಕ್ಕೆ ಖುಷಿ ಆಗುತ್ತೆ. 10 ಕತೆಗಳನ್ನು ಹೇಳಬೇಕು, ಇನ್ನೂ ಬೆಟರಾಗಿ ಹೇಳಬೇಕು. ಈಗ ಹೇಳಿರುವ ಕತೆ ಒಂದು ಥರ ಹೇಳಿದ್ದೀನಿ. ಇಲ್ಲಿ ಇದು ಫಸ್ಟ್ ಅನುಭವ. ಈ ಅನುಭವ ಇದ್ದಿದ್ದರೆ ಈ ಕಥೆನ ಇನ್ನೂ ಬೇರೆ ಥರ ಹೇಳ್ತಾ ಇದ್ನೋ ಗೊತ್ತಿಲ್ಲ ನನಗೆ. ಒಂದು ಇನ್ನೋಸೆಂಟ್ ಅಟೆಂಪ್ಟ್ ಆಗಿದೆ. ಎಕ್ಸ್ಪೀರಿಯನ್ಸ್ನಿಂದ ಆಗುವ ಅಟೆಂಪ್ಟನ್ನು ಮಾಡಬೇಕು ಮುಂದೆ. ಅದಕ್ಕೆ ಈ ಸಿನಿಮಾ ಶಕ್ತಿ ಕೊಡಬೇಕು. ಇವತ್ತು ಬೆಳಿಗ್ಗೆ ಈ ವೀರೇಶ್ ಥಿಯೇಟ್ರಲ್ಲಿ ಆ ಶಕ್ತಿ ಸ್ವಲ್ಪ ಬಂದಿದೆ. ಸ್ವಲ್ಪ ಮುನ್ನುಗ್ಗೋ ಒಂದು ಶಕ್ತಿ ಜನ ಕೊಡ್ತಾರೆ ನನಗೆ ಅಂತ ಆಸೆ ಪಡ್ತೀನಿ. ಜೊತೆಗೆ ಬಾಲಿಯವರೆಲ್ಲ ಹೇಳ್ತಾರೆ ಸರ್ ಕ್ಯಾಮ್ರಾ ಜಯನಗರ 4th ಬ್ಲಾಕ್ ಆಯಿತು, ರತ್ನ ಪ್ರಪಂಚ, ಬಡವರ ಅಸ್ಲಿ ಇವೆಲ್ಲವೂ ಮಧ್ಯಮ ವರ್ಗದ ಕುಟುಂಬವನ್ನು ಸಾರುವಂಥ ಕಥೆ ಆಗಿತ್ತು. ಆ ಒಂದು ಲಿಸ್ಟಲ್ಲಿ ಕೋಟಿ ಆಗುತ್ತೆ ಅಂತಂದ್ರು, ಅದು ಆಗಿದೆ. ಆದರೆ ಮಧ್ಯಮ ವರ್ಗನ ಯಾಕೆ ಟಾರ್ಗೆಟ್ ಮಾಡುವಂಥದ್ದು ಈ ವಿಚಾರ ಡೈರೆಕ್ಟರ್ಗಳು? ಇಲ್ಲ, ಡೈರೆಕ್ಟರ್ಗಳು ಬೇರೆಯವ್ರದ್ದು ಗೊತ್ತಿಲ್ಲ. ನನ್ನ ಜೀವನ ಅದು, ನನ್ನ ಅನುಭವ ಅದು. ಅಂದರೆ ಮಧ್ಯಮ ವರ್ಗ ಅಥವಾ ಕೆಳ ಮಧ್ಯಮ ವರ್ಗ ಅಂದರೆ ನಾನು ಫಸ್ಟ್ ನನ್ನ ಬಾಲ್ಯ ಆಲ್ಮೋಸ್ಟ್ ಮಧ್ಯಮ ವರ್ಗ ಅಥವಾ ಕೆಳ ಮಧ್ಯಮ ವರ್ಗದ ಒಂದು ಮನೆಯಿಂದ ಅಥವಾ ಕುಟುಂಬದಿಂದ ಬಂದವನು ನಾನು. ಅಲ್ಲಿ ಹೋಗ್ತಾ ಹೋಗ್ತಾ ನಮ್ಮ ಅಂದರೆ ಅಪ್ಪ ಚಿಕ್ಕಪ್ಪ ಇವರ ಶ್ರಮದಿಂದ ಕೆಳ ಮಧ್ಯಮ ವರ್ಗದಿಂದ ಮಧ್ಯಮ ವರ್ಗ ಆಯಿತು. ಮಧ್ಯಮ ವರ್ಗದಿಂದ ಇನ್ನೂ ಬೆಳಿಬೇಕು ಅನ್ನೋ ಆಸೆ ಹುಟ್ಕೊಂಡಿತು. ಸೊ ಹಾಗಾಗಿ ನನಗೆ ಕನೆಕ್ಟ್ ಆಗೋ ವಿಷಯ, ನಾನು ಅನುಭವಿಸಿರುವ ವಿಷಯ, ಬಡತನ, ದುಡ್ಡು ಮತ್ತು ಸಂಬಂಧಗಳಲ್ಲಿ ಆಗುವ ಘರ್ಷಣೆ ಮತ್ತು ಒಂದು ಡೈಲೆಮಾ, ಅಂದರೆ ನೀವು ಈ ಹಾದಿ ತೊಗೋಬೇಕಾ ಇಲ್ವಾ ಅನ್ನೋ ಒಂದು ಡೈಲೆಮಾ, ಇದೆಲ್ಲ ನನ್ನ ಜೀವನದಲ್ಲಿ ಆಗಿರುವ ವಿಷಯ. ಹಾಗಾಗಿ ಅದು ಸಿನಿಮಾದಲ್ಲಿ ಬಂದಿರಬಹುದು ಅಂತ ಅನ್ಕೋತೀನಿ. ಅದರ್ವೈಸ್ ಅದಕ್ಕೇನು ಆ್ಯಂಡ್ ಅದು ತುಂಬ ದೊಡ್ಡ ವರ್ಗ ಇದೆ ಕನ್ನಡದಲ್ಲಿ. ಅಂದರೆ ಮಧ್ಯಮ ವರ್ಗದ ಸಂಖ್ಯೆ ಸಿಕ್ಕಾಪಟ್ಟೆ ದೊಡ್ಡದು. ಹೆಚ್ಚು ಜನರಿಗೆ ಕತೆ ಹೇಳಬೇಕು ಅಂದಾಗ ಆ ಏರಿಯಾದಲ್ಲಿ ಕತೆ ಹೇಳೋಣ ಅಂತ ಆಯಿತು, ಬಿಟ್ಟರೆ ಬೇರೆ ಏನು ವಿಶೇಷವಾಗಿರುವ ಕಾರಣ ಇಲ್ಲ. ಥ್ಯಾಂಕ್ ಯು. ಬಟ್ ನೀವೆಲ್ಲ ಸಿನಿಮಾ ನೋಡಿ ಇದನ್ನು ಮೆಚ್ಕೊಂಡಿದ್ದಕ್ಕೆ ಒಂದು ದೊಡ್ಡ ಶಕ್ತಿ ಬಂದಿದೆ. ಈ ಶಕ್ತಿಯಲ್ಲಿ ಮುನ್ನುಗ್ತೀನಿ. ಇದು ಒಂದೇ ಹೆಜ್ಜೆಯನ್ನು ನೀವು ಚಪ್ಪಾಳೆ ತಟ್ಟಿದರೆ 10 ಹೆಜ್ಜೆ ಇಡೋಕ್ಕೆ ಖಂಡಿತವಾಗೂ ನನಗೆ ಧೈರ್ಯ ಬರುತ್ತೆ. ಆ್ಯಂಡ್ ಸೊ ಅದು ಅಲ್ಲಿ ನಾವು ಮುಂದಿನ ಸಿನಿಮಾಗಳಲ್ಲಿ ಇನ್ನಷ್ಟು ಹೊಸತನ್ನು ಮಾಡೋಕ್ಕೆ ಅವಕಾಶ ಸಿಗತ್ತೆ ಅಂತ ಅನ್ಕೋತೀನಿ. ಸಾರಿ, ಇಲ್ಲ ಪಾರ್ಟ್ 2 ಅಲ್ಲ, ಯೋಚನೆ ಮಾಡಿಲ್ಲ. ಇದು ಒಂದೇ ಸಿನಿಮಾ ಅಂತ ಅಂದ್ಕೊಂಡಿರೋದು. ಇದು ಗೆದ್ದರೆ ಏನು ಬೇಕಾದ್ರೂ ಆಗ್ಬೋದು. ಅದು ಈ ಪಾರ್ಟಿಗೆ ನಿಲ್ಲಬೇಕಾಗಿಲ್ಲ. ಇನ್ನೊಂದು ಕಥೆಯಲ್ಲಿ ಈ ಕತೆ ಮುಂದುವರಿಬೋದು ಅಥವಾ ಈ ಕಥೆಯ 2ನೇ ಭಾಗ ಆಗ್ಬೋದು. ಸಿನಿಮಾ ಇನ್ನೂ ಅರ್ಲಿ ಡೇಸ್ ಇದು ಒಂದು ಶೋ ಆಗಿದೆ ಅಷ್ಟೇ. ಒಂದು ಶೋದಲ್ಲಿ ಡಾಲಿಯ ಅಭಿಮಾನಿಗಳು ಈ ಎನರ್ಜಿಯನ್ನು ಕೊಟ್ಟಿದ್ದಾರೆ. ಇನ್ನು ಸಿನಿಮಾ ಮಾತಾಡಬೇಕು, ನಾನು ಮಾತಾಡಬಾರ್ದು, ಸಿನಿಮಾ ಮಾತಾಡಬೇಕು. ಸಿನಿಮಾ ಮಾತಾಡಿಲ್ಲ ಅಂದರೆ ನಾನು ಖಂಡಿತವಾಗೂ ಮಾತಾಡಬಾರ್ದು. ಸಿನಿಮಾ ಮಾತಾಡಿದರೆ ಹೆಚ್ಚು ಮಾತಾಡ್ಬೋದು. ಸೊ ಸಿನಿಮಾ ಮಾತಾಡಲಿ, ನಿಮ್ಮ ಮೆಚ್ಚುಗೆ ಇರಲಿ, ಬೆಂಬಲ ಇರಲಿ. ನೀವು ನನಗೆ ಮೈಸೂರಲ್ಲಿ, ಬೆಂಗಳೂರಲ್ಲಿ ಇವತ್ತು ಬೆಳಿಗ್ಗೆ ಕೆಲವು ಶೋಗಳಲ್ಲಿ ನನ್ನ ಮೇಲೆ ನಂಬಿಕೆ ಇಟ್ಟು 150 ರೂಪಾಯಿ ಕೊಟ್ಟು ಥಿಯೇಟ್ರಿಗೆ ಬಂದಿದ್ದೀರಲ್ಲ, ಈ ವಿಶ್ವಾಸ ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ. ಅಂದರೆ ನೀವು ನನ್ನ ಮಾತನ್ನು ನಂಬಿ ಬಂದಿದ್ದೀರಾ ಅನ್ನೋದು. ನಿಮಗೆ ಸಿನಿಮಾನೂ ಇಷ್ಟ ಆದರೆ ಅದನ್ನು ನೀವು ಜನರಿಗೆ ಸ್ಪ್ರೆಡ್ ಮಾಡ್ತೀರಾ, ಇನ್ನಷ್ಟು ಜನರಿಗೆ ಹೇಳ್ತೀರಾ. 4-6 ಜನ ಅದರಿಂದ ಹೊಸದಾಗಿ ಬರ್ತಾರೆ, ಅವ್ರು ನನಗೆ ಇನ್ನಷ್ಟು ಎನರ್ಜಿ ಕೊಡ್ತಾರೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜಿಯೋ ಸಿನಿಮಾ ಜರ್ನಿ ಮುಂದುವರಿಯುತ್ತೆ. ಇದು ಶುರು ಅಲ್ವಾ, ಇದು ಗೆದ್ದರೆ ಎಲ್ಲ ಥರದ ಜರ್ನಿಗಳು ಮುಂದುವರಿಯುತ್ತೆ. ಯಾವಾಗಲೂ ಒಂದು ಸಾಲಿದೆ, ಒಂದು ಯಶಸ್ಸಿನಷ್ಟು ಯಶಸ್ಸು ಯಾವುದಕ್ಕೂ ಇಲ್ಲ ಅಂತ. ಸೊ ಯಶಸ್ಸು ಭಾಳ ಮುಖ್ಯ. ಯಶಸ್ಸು ಸಿಕ್ಕಿದ್ರೆ ಮತ್ತು ಆ ಯಶಸ್ಸು 10 ಥರ ಹೊಸ ವಿಷಯಗಳನ್ನು ನಮಗೆ ಮಾಡೋಕ್ಕೆ ಶಕ್ತಿ ಕೊಡುತ್ತೆ, ಎಂತೂಸಿಯಾಸಮ್ ಕೊಡುತ್ತೆ, ನೀವು ಜನರನ್ನು ಎದುರಿಸೋಕ್ಕೆ ಆತ್ಮವಿಶ್ವಾಸ ಕೊಡುತ್ತೆ. ಸೊ ಯಶಸ್ಸಿನಷ್ಟು ಯಾವುದೂ ಯಶಸ್ಸಾಗಲ್ಲ. ಸೊ ಯಶಸ್ಸಾದರೆ ಇದೆಲ್ಲ ಸುಲಭ. ಆ್ಯಕ್ಚುಲಿ ಯಶಸ್ಸು ಸಿಗದೆ ಹೋದರೆ ಏನು ಅನ್ನೋದು ಯಾವಾಗಲೂ ಅದು ಅಲ್ಲಿ ಕಲಿಕೆ, ಅಲ್ಲಿ ನೀವು ಹೆಚ್ಚು ವಿನಯವಂತರಾಗ್ತೀರಿ, ಹೆಚ್ಚು ಮನುಷ್ಯರಾಗ್ತೀರಿ. ಯಶಸ್ಸು ಸಿಕ್ಕಿದಾಗ ಅದು ಓಕೆ. ಆವಾಗ ನಾವು ಹೀಗೆಲ್ಲ ಮಾಡಲ್ಲ, ಇನ್ನೂ ಒಂದು ಆತ್ಮವಿಶ್ವಾಸದಲ್ಲಿ ನುಗ್ಗುತ್ತೀವಿ. ಸೊ ಈ ಸಿನಿಮಾ ಗೆದ್ದರೆ ಆ ಜರ್ನಿ ಮುಂದುವರಿಯುತ್ತೆ ಖಂಡಿತವಾಗೂ. ಇವತ್ತು ಒಂದು ಇನಿಷಿಯಲ್ ಟ್ರೆಂಡ್, ಅಟ್ಲೀಸ್ಟ್ ನನಗೆ ಸಿಂಗಲ್ ಥಿಯೇಟರ್ನ ಇನಿಷಿಯಲ್ ಟ್ರೆಂಡ್ ಬಹಳ ಎನ್ಕರೇಜಿಂಗ್ ಆಗಿದೆ. ಥ್ಯಾಂಕ್ ಯು. ನಿಮಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆನೇ. ನಿಮಗೆ ಖಂಡಿತವಾಗೂ ನಾನು ಟಿ ವಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದವನು. ನೀವು ನಿಜವಾಗೂ ಈ ಬೆಳಿಗ್ಗೆ ಇಲ್ಲಿ ವೀರೇಶದಲ್ಲಿ ಇದನ್ನು ನೀವು ಅವಕಾಶ ಕೊಡಬೇಕಾಗಿರುವ ಯಾವ ಆಬ್ಲಿಗೇಷನು ನಿಮ್ಮ ಮೇಲೆ ಇರಲಿಲ್ಲ. ಆದರೆ ನೀವು ಬಂದಿದ್ದೀರಾ ಮತ್ತು ಸಿನಿಮಾ ನೋಡಿದ್ದೀರಾ. ಆ್ಯಂಡ್ ಸಿನಿಮಾ ನೋಡಾದ್ಮೇಲೆ ಇಲ್ಲ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡಿದ್ದೀರಾ, ಅದರ ಕಾನ್ಸೆಪ್ಟ್ ಬಗ್ಗೆ ಮಾತಾಡಿದ್ದೀರಾ, ಬರವಣಿಗೆ ಬಗ್ಗೆ ಮಾತಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ಸಿಕ್ಕಾಪಟ್ಟೆ ಶಕ್ತಿ ಮತ್ತು ಆತ್ಮವಿಶ್ವಾಸ ಕೊಟ್ಟಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. SS TV ಸಿನಿಮಾ ಜಗತ್ತಿನ
ಕ್ಷಣ ಕ್ಷಣದ ಸುದ್ದಿಯೊಂದಿಗೆ